MP ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬೇಕು ಸರ್. ಅವ್ರ ಕಮ್ಯುನಿಟಿ ಇರೋ ಜಾಗದಲ್ಲಿ ಮಾತ್ರ ಎಲ್ಲ ರೋಡು, ರಸ್ತೆ, ಡ್ರೈನೇಜು, ಯೂಜುಡಿ ಎಲ್ಲ ಆಗಿದೆ. ಅದರ್ ಕಮಿಟಿ ಇರೋ ಜಾಗದಲ್ಲಿ ಎಲ್ಲೂ ಏನೂ ಆಗಿಲ್ಲ. ಮಾನ್ಯ ಯತೀಂದ್ರ ಹೇಳ್ತಾರೆ, ನಾನು ನಮ್ಮ ಕಮಿಟಿ ಅಂತ ಅಂದ್ಬಿಟ್ಟು ನಿನ್ನನ್ನು ವರ್ಕಿಂಗ್ ಹಾಕೊಂಡೆ, ಒಂದು ಆಫೀಸರ್ ಅಂದ್ಬಿಟ್ಟು ವರ್ಕಿಂಗ್ ಹಾಕೊಂಡೆ, ನೀ ಏನು ಕೆಲಸ ಮಾಡ್ತಾ ಇದೆ ಅಂತ. ಸರ್ ಒಂದು ನಿಮಿಷ, ಏನು ಕೆಲಸ ಈಗ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ತೋರಿಸ್ಲಿ ಸರ್. ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ತಾಲೂಕಲ್ಲಿ ನಾನು ತೋರಿಸ್ತೀನಿ ಎಷ್ಟು ಜಾಗದಲ್ಲಿ ಮೇಜರ್ ಕಮಿಟಿ ಇರೋ ಜಾಗದಲ್ಲಿ ಏನು ಕೆಲಸ ಆಗಿಲ್ಲ ಅನ್ನೋದನ್ನ ನಾ ತೋರಿಸ್ತೀನಿ. ಅವ್ರು ಬಂದು ಪ್ರೂಫ್ ಮಾಡ್ಲಿ ಬೇಕಾದ್ರೆ ಮಾಡಿದೀನಿ. ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನರಲ್ಲಿದೆ. ಒಂದೇ ಜನಾಂಗದ ಬಗ್ಗೆಗಳು ಕ್ಷೇತ್ರ ನಾ ಕೇಳ್ತಾ ಇರೋದು, ಎಲ್ಲ ರಾಜ್ಯ ಕೇಳಲ್ಲ. ರಾಜ್ಯಕ್ಕೆ ನೀವು ಮಾಡ್ತಾ ಇದ್ದೀರಾ ಬಿಡ್ತೀರಾ ನಾ ಕೇಳ್ತಾ ಇಲ್ಲ. ನಿಮ್ಮ ಕ್ಷೇತ್ರ, ನಿಮ್ಮ ಕ್ಷೇತ್ರ ಶಾದಿ ಭಾಗ್ಯ ಕೊಟ್ಟಲ್ಲ. ಶಾದಿ ಭಾಗ್ಯ ಯಾರಿಗೋಯ್ತು? ಯಾರಿಗೆ ಶಾದಿ ಭಾಗ್ಯ? ಅದಕ್ಕೆ ನಾನು ಉದಾಹರಣೆ ಕೊಡ್ತೀನಿ. ಯಾರಿಗೆ ಶಾದಿ ಭಾಗ್ಯ? ಸರ್ ಮಲ್ಲೇಶ್ ಬೀರಿಹುಂಡಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಸರ್ ಈಗ ರಾಜಕೀಯ ಹೇಗಿದೆ ಸರ್ ಮೈಸೂರಲ್ಲಿ? ಸರ್ ಇವತ್ತಿನ ರಾಜಕೀಯ ವ್ಯವಸ್ಥೆ ಏನಾಗಿದೆ ಅಂದರೆ 1983ರಿಂದ ಇಲ್ಲಿಯ ತನಕ ಈ ಭಾಗದಲ್ಲಿ ಅಷ್ಟೋ ಇಷ್ಟೋ ರಾಜಕಾರಣವನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಬರ್ತಾ ಇರತಕ್ಕಂಥವ್ರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಆದ್ದರಿಂದ ನಾವು ಒಂದು ನಿಲುವಿಟ್ಕೊಂಡು ರಾಜಕಾರಣ ಮಾಡ್ತಾಯಿದ್ದೀವಿ. ನಾವು ಕಾರ್ಯಕರ್ತರಾಗಿ ನಾವು ಅವ್ರ ಪರ ಇವ್ರ ಪರ ಅಂತಲ್ಲ, ನಾವು ಒಂದು ಕಡೆ ಇದ್ದೀವಿ. ಒಂದು ಕಡೆ ಅದಕ್ಕೆ ಒಂದು ತತ್ವ ಸಿದ್ಧಾಂತ ಇಟ್ಕೊಂಡು ಒಂದು ಆ ಕಡೆ ಈ ಕಡೆ ಡಬಲ್ ಗೇಮ್ ಮಾಡಿದಂತೆ ಒಂದು ತತ್ವ ಸಿದ್ಧಾಂತ ಇಟ್ಕೊಂಡು ರಾಜಕಾರಣ ಮಾಡ್ತಾಯಿದ್ದೀವಿ. ಇದುವರೆಗೆ ನಮ್ಮ ಭಾಗದಲ್ಲಿ ಕೆಲಸ ಕಾರ್ಯಗಳು ಅವರೇ ಮಾಡಿರೋದು. ನಮ್ಮ ಚಾಮುಂಡೇಶ್ವರಿ ಆಗಲಿ, ಬೇರೆ ಬೇರೆ ಕ್ಷೇತ್ರಗಳಾಗಲಿ, ಫಸ್ಟು ಚಾಮುಂಡೇಶ್ವರಿಲಿ 5 ಬಾರಿ ನಿಂತು ಗೆದ್ದಿದ್ರು, 2 ಬಾರಿ ಸೋತರು. ಮತ್ತು ಅಲ್ಲಿಂದ ಡಿವೈಡ್ ಆದಾಗ ವರ್ಣಕ್ಕೆ ಹೋದರು. ಅಲ್ಲಿ ವರ್ಣದಲ್ಲಿ 2 ಬಾರಿ ಗೆದ್ದರು, 2 ಬಾರಿ CM ಆಗಿದ್ದಾರೆ. ನಮ್ಮ ಮೈಸೂರು ಭಾಗಕ್ಕೆ ಅವರು ಮೊದಲು CM ಆಗಿದ್ದಾಗ 5,000 ಕೋಟಿ ಕೊಟ್ಟಿದ್ದಾರೆ. 2,500 ನಗರ ಪ್ರದೇಶಕ್ಕೆ, 2,500 ಗ್ರಾಮೀಣ ಪ್ರದೇಶಕ್ಕೆ, ಓನ್ಲಿ ನಮ್ಮ ಚಾಮುಂಡೇಶ್ವರಿಗೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಅವರೇ ನಮ್ಮ ನಾಯಕರು ಅಂತ ನಂಬಿಕೊಂಡು ನಾವು ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದೀವಿ. ಈಗ ಕೆಲವು 5 ಭಾಗ್ಯ ಸರ್, ಈಗ ಚಾಮುಂಡೇಶ್ವರಿನಲ್ಲಿ ಯಾಕೆ ಅದಕ್ಕೆ ಕಾರಣ ಹೇಳ್ತೀನಿ ನಾನು. ಚಾಮುಂಡೇಶ್ವರಿಲಿ ಅವ್ರು ಯಾತಕ್ಕೆ ಗೆಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ, ಕೆಲವು ಈ ಶಕ್ತಿಗಳಿರ್ತಾವಲ್ಲ, ಅವ್ರು ಗೆದ್ದುಬಿಟ್ರೆ ಏನೋ ಆಗುತ್ತೆ ಅಂತ ಇರ್ತದಲ್ಲ, ಒಂದು ಹೊಟ್ಟೆ ಕಿಚ್ಚಿಗೆ ಅವ್ರು ಗೆದ್ದುಬಿಟ್ರೆ ಏನೋ ಆಗ್ತಾರೆ ಅಂತ ಹೇಳಿ ಕೆಲವು ಶಕ್ತಿಗಳು ಸೇರ್ಕೊಂಡು ಅವನ್ನ ಸೋಲಿದ್ರು ಹೊರತು ಜನರು ಸೋಲಿಸಲಿಲ್ಲ. ಜನರವ್ರ ಅಭಿಪ್ರಾಯ ಇತ್ತು, ದುರಾಂಕಾರ ಅವ್ರನ್ನ ಸೋಲಿಸ್ತು. ಆಯ್ತು. ಇವ್ರದ್ದು ಏನಾಗಿದೆ ಅಂದರೆ ಸರ್, ಎಲ್ಲ ವರ್ಗದ ಜನರ ಸರ್ವ ಜನಾಂಗದ ಜನರ ಮತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ, ಎಲ್ಲ ವರ್ಗದ ಜನರನ್ನು ಮೇಲೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಭಾವನೆ ಬಿಟ್ಟರೆ ಬೇರೆ ಏನೂ ಅಲ್ಲ. ಯಾಕೆಂತಂದರೆ ಇವರು ಬರೀ ಒಂದು 2 ದೊಡ್ಡ ಕೋಮಿಗೆ ಅವರು ಅಂತ ಹೇಳ್ತಾರೆ. ಅವ್ರ ಹತ್ರ ಹೋಗಿರೋರಿಗೆ ಯಾರಿಗೂ ಏನು ದೂರ ತಳ್ಳಿಲ್ಲ, ನಾವು ಹೋಗಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ಆಯಾ ಜನಾಂಗ ಕ್ರಿಯೇಟ್ ಮಾಡ್ಕೊಬಿಟ್ಟಿರೋದು. ಸಿದ್ದರಾಮಯ್ಯನವರು ಕುರುಬ ಜನಾಂಗದ ಲೀಡ್ರು, 60% ಸಹಜ, ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಯಡಿಯೂರಪ್ಪನವರು 60%, 70% ಲಿಂಗಾಯತರ ಲೀಡ್ರು, 70% ದೇವೇಗೌಡ. ಲಂಡನ್ಲಿ ಬಸವೇಶ್ವರ ಪುತ್ಥಳಿಗೆ ದುಡ್ಡು ಕೊಟ್ಟಿದ್ನ ವಾಪಸ್ ತಗೊಂಡ್ರಲ್ಲ ಕಾಂಗ್ರೆಸ್ನವರು, ಅದೇ ಕೇಳಲ್ಲ ಇವರು. ಅಲ್ಲಿ ಹೇಳ್ಬಿಡ್ತಾರೆ ಹಂಗಂತ ಹೇಳಿ ಜನಗಳು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಹೊರತು ರಾಜಕೀಯವಾಗಿ ಇವತ್ತಿನ ದಿನದಲ್ಲಿ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಒಬ್ರಿಗೆ ಮಾತು ಕೊಟ್ಟರೆ ಇಂಥದ್ದು ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಅದನ್ನು ಮಾಡ್ಕೊಬಂದಿರೋವಂಥ ಏಕೈಕ ವ್ಯಕ್ತಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಇದ್ದರೆ ಆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಹೊರತು ಬೇರೆ ಯಾರೂ ಇಲ್ಲ ಅಂತ ನೀವು ಚಾಮುಂಡೇಶ್ವರ ಸೋಲಿಸ್ರಿ. ಈಗ ಒಣದಲ್ಲಿ ಯಾಕೆ ಹೋಗಿದ್ರು? ಚಾಮುಂಡೇಶ್ವರ ಯಾಕೆ ಸೋಲಿಸ್ರಿ? ಏಕೈಕ ವ್ಯಕ್ತಿ ಯಾಕೆ ಸೋಲಿಸ್ರಿ? ಪಾಪ ಅವ್ರಿಗೆ ಗೊತ್ತಿಲ್ಲ, ಅದು ಏಕೈಕ ವ್ಯಕ್ತಿ, ಒಪ್ಕೋತೀವಿ ಅದನ್ನು. ಯಾಕೆ ಸೋಲಿಸ್ರಿ? ಯಾಕೆ ಸೋಲಿಸ್ರಿ? ಯಾಕೆ ಗುಡಿಗೆ ಹೋದ್ರು? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹೇಗೆ ಹಾಲಿ ಪ್ರತಾಪ್ ಸಿಂಹ ಅವರಿದ್ದಾರೆ ಸರ್. ನಾನು ಪ್ರತಾಪ್ ಸಿಂಹನ್ಗೆ ವಿರೋಧಿ ಸರ್. ಅವನು ಬರೀ ಮಾತಾಡ್ತಾನೆ, ವೆಯ್ಟಬಲ್ ಪರ್ಸನ್ ಅಲ್ಲ ಸರ್. ಅವನು BJP ಕಾರ್ಯಕರ್ತರಿಗೆ ಅವರ ಬಗ್ಗೆ ಅಸಮಾಧಾನ ಇದೆ, ಕೈಗೆ ಸಿಗಲ್ಲ. ನಾ ಮೈಸೂರು ಬ್ಯಾಂಗ್ಳೂರು ರೋಡ್ಗೆ ತಂದ್ಬಿಟ್ಟಿನಿ ದೊಡ್ಡದ ಅಂತಾರೆ ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು.
ಇವನಿರಲಿ ಇನ್ನೊಬ್ಬಿರಲಿ ಬಂದೇ ಬರುತ್ತೆ ಅದು ಮಾಡ್ತಾರೆ. ನಾನೇ ತಂದ್ಬಿಟ್ಟು ಅನ್ನೋದಲ್ಲ. ಪ್ರತಾಪ್ ಸಿಂಹ ಅವ್ನು ವೆಯ್ಟಬಲ್ ಪರ್ಸನ್ ಅಲ್ಲ. ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋಕ್ಕೆ ಪ್ರತಾಪ್ ಸಿಂಹ ನಾನೇ ತಂದು ಹಾಕ್ತೀನಿ ಅಂತ ಅನ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಗೌರ್ಮೆಂಟ್ಲಿ ನಾವು ಮಾಡಿದ್ರು ಅಂತ ಇವರು ಕೊಚ್ಕೊಳಕ್ ಹೋದ್ರಲ್ಲ, ಅದಕ್ಕೆ ನೀವು ನಿಮ್ಮ ಮನೆಯಿಂದ ಏನು ಇದು ಮಾಡಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಹಾಕ್ಸಿದ್ದೀನಿ ಅಂತ ಹೇಳ್ದ. ನೋಡಿ ಸರ್, ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡೋಷ್ಟು ಬೆಳೆದಿಲ್ಲ ಪ್ರತಾಪ್ ಸಿಂಹ. ಒಬ್ಬ ಅವನು 1983 ಇಲ್ಲಿಯ ತನಕ ಜಾತ್ಯತೀತವಾಗಿ ಬೆಳ್ಕೊಬಂದು ಒಬ್ಬ ಡೆಪ್ಟಿ CM ಆಗಿ, ಸಾರಿಗೆ ಮಿನಿಸ್ಟರ್ ಆಗಿ, ಉಪಮುಖ್ಯಮಂತ್ರಿಯಾಗಿ 2 ಸಾರಿ CM ಆಗಿ ನಿಂತಿದ್ದಾರೆ ಅಂದರೆ ತಮಾಷೆ ಕೆಲಸನೇನಲ್ಲ. ಅದರದೇ ಆದ ಒಂದು ಶಕ್ತಿ, ಅವ್ರದ್ದೇ ಒಬ್ಬ ಮಾಸ್ ಲೀಡರ್. ನಾನಿಲ್ಲ ಅಂತ ಹೇಳಲ್ಲ. ಅದರಿಂದ ಅವ್ರು ಎಲ್ಲ ಜನಾಂಗಕ್ಕೂ, ಎಲ್ಲ ವರ್ಗದವ್ರಿಗೂ, ಎಲ್ಲ ಇದಕ್ಕೂ ಅವರು ಇದು ಮಾಡ್ಕೊಬೋದು. ಈಗ ಆಯಿತು, ಕಾಂಗ್ರೆಸ್ನವರು RTI ಮಾಡಿದವ್ರು ಯಾರು ಸರ್? ಆಧಾರ್ ಕಾರ್ಡ್ ಮಾಡಿದವ್ರು ಯಾರು ಸರ್? ಮೇಜರ್ ಆಗಿ ಬೆಳೆಸ್ತವ್ರು ಸಿದ್ದರಾಮಯ್ಯನ ಮೇಜರ್ ಆಗಿ ಬೆಳೆಸ್ತವ್ರನ್ನೇ ತುಳ್ಕೊ ಹೊಟ್ಟೋದ್ರು. ಮೇಜರ್ ಆಗಿ ಬೆಳೆಸ್ತಾರಲ್ಲ, ಅವತ್ತು ಯಾರು ಇರಲೇ ಇಲ್ಲ, ಅವ್ರ ಕಮ್ಯುನಿಟಿ ವೈಸ್ ಇರಲೇ ಇಲ್ಲ. ಅವ್ರಿಗೆ ಮೇಜರ್ ಆಗಿ ಬೆಳೆಸ್ತಾರಲ್ಲ, ಅವ್ರನ್ನ ತುಳ್ಕೊ ಹೊಟ್ಟೋದ್ರು ಅವರು. RTIನ ಮಾಡಿದವ್ರು ಯಾರು ಹೇಳಿ ಸರ್? ಫಸ್ಟ್ ಯಾವ ಪಕ್ಷ? ಯಾರು ಸರ್? ಯಾರು ಮಾಡಿದ್ರು ಸರ್? ಆಧಾರ್ ಕಾರ್ಡ್ ಮಾಡಿದವ್ರು ಯಾರು ಸರ್? ಒಂದು ಸರ್ ವಿರೋಧ ಮಾಡಿದ್ರಿ ನೀವು, ಬೇಡ ಅಂತ. ಆದರೆ ಇವತ್ತು ಅದನ್ನೇ ಒಪ್ಕೊಂಡ್ರಿ, ಅದನ್ನೇ ಬೇಕು ಅಂತ ಒಪ್ಕೊಂಡು ಅದನ್ನೇ ನೀವು ಮುಂದುವರ್ಸ್ಕೊಂಡು ನಾವಿಲ್ಲ ಅಂತ ಹೇಳಲ್ಲ. ರಿಸಲ್ಟ್ ಏನಾಗ್ಬೋದು ಹೇಳಿ ಸರ್? ಇವತ್ತು ನಮ್ಮ ಮೈಸೂರು MP ಸರ್ ಹೇಳ್ಬೋದು ಸಾವಿರ, ನಾವು ಕಾಂಗ್ರೆಸ್ ಕ್ಯಾಂಡಿಡೇಟೇ ಗೆಲ್ಲೋದು ಸರ್. ಯಾರೇ ಕ್ಯಾಂಡಿಡೇಟ್ ಆಗ್ಬೋದು. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈಗ 8 ಕ್ಷೇತ್ರ ಇದೆ. 8 ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನರು, ಬ್ಯಾಕ್ವರ್ಡ್ಸ್ ಇದ್ದಾರೆ, ಅದರ್ಸ್ ಇದ್ದಾರೆ, ಜನರಲ್ಸ್ ಇದೆ, ಎಲ್ಲ ಇದ್ದಾರೆ. ಎಲ್ಲ ವರ್ಗದ ಜನರು ಇವತ್ತು ಕಾಂಗ್ರೆಸ್ ಪರ ಇದ್ದಾರೆ. ಆದ್ದರಿಂದ ಮೈಸೂರು MP ಗೆಲ್ಲೋದು ಖಂಡಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವ್ರು ಯಾರಾದ್ರೂ. ಈಗ ಸಿದ್ದರಾಮಯ್ಯನವರ ಮಗನ ಆದರೆ ಖಂಡಿತ ಸರ್, ಯತೀಂದ್ರ ಸಿದ್ದರಾಮಯ್ಯನವರಾದ್ರೆ ಸರ್ 100% ಸರ್, 100% ಕಾಂಪಿಟೇಟರ್ ಅವರೇ ಸರ್. ಅವ್ರಿಗೂ ಒಂದು ವರ್ಚಸ್ಸಿದೆ ಸರ್. ಯಾವುದೇ ಸರ್, ಪಿರಿಯಾಪಟ್ಟಣಕ್ಕೆ ಹೋಗಿ ಸರ್, ವೆಂಕಟೇಶ್ ಇದ್ದಾರೆ, ಹುಣಸೂರ್ಗೆ ಹೋಗಿ ಮಂಜು ಇದ್ದಾರೆ, ಸೋತಿರ್ಬೋದು, ಮಂಜು ಇದ್ದಾರೆ. ಕೋಟೆಗೆ ಹೋಗಿ 8 ಕ್ಷೇತ್ರ ಬರುತ್ತಲ್ಲ ಸರ್, ಕೋಟೆಗೆ ಹೋಗಿ ಚಿಕ್ಕಮಾದು ಇದ್ದಾರೆ, ಚಾಮುಂಡೇಶ್ವರಿ ಹೋಗಿ ಅವ್ರದ್ದೇ ಇದೆ, JDS ಇರ್ಬೋದು, ಇದೆ. ಆದ್ದರಿಂದ ಮೈಸೂರು MP ಖಂಡಿತ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ನಾನು ಹೇಳ್ತೀನಿ ಸರ್, ನನ್ನ ಒಂದು ತತ್ವ ಸಿದ್ಧಾಂತದ ನಿಲ್ಲುವ ಪ್ರಕಾರ. ಬೇರೆ ಯಾರು ಏನೇ ಹೇಳ್ಕೊಳ್ಳಿ, ನಾವು ಗೆಲ್ಲೋದು. ಯಾಕೆಂದರೆ ಕೆಲಸ ಮಾಡಿದ್ದೀವಿ ಸರ್, ಕೂಲಿ ಮಾಡಿದ್ದು ಕೂಲಿ ಕೊಡಿ. ಮಾಡಿದವ್ರಿಗೆ ಯಾಕೆ ಕೊಡ್ತೀರಿ? ಮಾಡಿರೋರು ಕೊಡಿ. ಈಗ ನೀವು ಬಿಟ್ಟಿ ಬಗ್ಗೆ ಕೊಟ್ಟೋ ಅಂತ ಹೇಳ್ತೀರಿ, ಸರಿ ಸರ್. ಯಾಕೆ ಕೊಟ್ಟೋ ಅಂತ ಹೇಳಿದ್ರೆ ಸರ್, ಬೆಳಿಗ್ಗೆಯಿಂದ ಸಂಜೆ ತನಕ ದುಡ್ದು ಜಡ್ಡು ಹಿಡ್ದೋಗಿದ್ರು ಸರ್. ಒಂದು 4 ದಿನ ರೆಸ್ಟ್ ಇರಲಿ ಅಂತ ಹೇಳಿ ಅಕ್ಕಿ ಭಾಗ್ಯ ಆಗಲಿ, ಆಮೇಲೆ ನಿರುದ್ಯೋಗಿಗಳಿಗೆ 22-23 ಸಾಲಿನಲ್ಲಿ ಬರೆದಂಥ ಪದವಿ ವಿದ್ಯಾರ್ಥಿಗಳಿಗಾಗಲಿ, ಮತ್ತು ಮಹಿಳೆಯರಿಗೆ ಬಸ್ಸಿನ ಸೌಕರ್ಯ ಆಗಲಿ, ಈ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಸರ್ಕಾರಿ ಸವಲತ್ತು. ಅದನ್ನು ನೀವು ಬಿಟ್ಟು ಕೊಟ್ರಿ, ಸೋಮವಾರ ಮಾಡಿ ಅಂದರೆ ಒಂದಷ್ಟು ರೆಸ್ಟ್ ತಗೊಳ್ಳಿ. ಅವ್ರುವೆ ನೀವು ರೆಸ್ಟ್ ದುಡೀರಿ. ಅದರಿಂದ ಹೇಳಿ ಇವತ್ತು MP ಮೈಸೂರು MP ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬೇಕು ಸರ್. ಅವ್ರ ಕಮ್ಯುನಿಟಿ ಇರೋ ಜಾಗದಲ್ಲಿ ಮಾತ್ರ ಎಲ್ಲ ರೋಡು, ರಸ್ತೆ, ಡ್ರೈನೇಜು, UGD ಎಲ್ಲ ಆಗಿದೆ. ಆಧಾರ್ ಕಮಿಟಿ ಇರೋ ಜಾಗದಲ್ಲಿ ಎಲ್ಲೂ ಏನೂ ಆಗಿಲ್ಲ. ಮಾನ್ಯ ಯತೀಂದ್ರ ಹೇಳ್ತಾರೆ, ನಾನು ನಮ್ಮ ಕಮಿಟಿ ಅಂತ ಅಂದ್ಬಿಟ್ಟು ನಿನ್ನನ್ನು ವರ್ಕಿಂಗ್ಗೆ ಹಾಕೊಂಡೆ, ಒಂದು ಆಫೀಸರ್ ಅಂದ್ಬಿಟ್ಟು ವರ್ಕಿಂಗ್ ಹಾಕೊಂಡೆ, ನೀ ಏನು ಕೆಲಸ ಮಾಡ್ತಾ ಇದೆ ಅಂತ. ಸರ್ ಒಂದು ನಿಮಿಷ, ಏನು ಕೆಲಸ ಮಾಡ್ತಾ ಈಗ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ತೋರಿಸ್ಲಿ ಸರ್. ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ತಾಲೂಕಲ್ಲಿ ನಾನು ತೋರಿಸ್ತೀನಿ ಎಷ್ಟು ಜಾಗದಲ್ಲಿ ಮೇಜರ್ ಕಮಿಟಿ ಇರೋ ಜಾಗದಲ್ಲಿ ಏನು ಕೆಲಸ ಆಗಿಲ್ಲ ಅನ್ನೋದನ್ನ ನಾ ತೋರಿಸ್ತೀನಿ. ಅವ್ರು ಬಂದು ಪ್ರೂಫ್ ಮಾಡ್ಲಿ ಬೇಕಾದ್ರೆ. ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನರಲ್ಲಿದೆ. ಒಂದೇ ಜನಾಂಗದ ಬಗ್ಗೆಗಳು ಕ್ಷೇತ್ರ ನಾ ಕೇಳ್ತಾ ಇರೋದು, ಎಲ್ಲ ರಾಜ್ಯಕ್ಕೆ ನೀವು ಮಾಡ್ತಾ ಇದ್ದೀರಾ ಬಿಡ್ತೀರಾ ನಾ ಕೇಳ್ತಾ ಇಲ್ಲ. ನಿಮ್ಮ ಕ್ಷೇತ್ರ, ನಿಮ್ಮ ಕ್ಷೇತ್ರ ಶಾದಿ ಭಾಗ್ಯ ಕೊಟ್ಟಲ್ಲ, ಶಾದಿ ಭಾಗ್ಯ ಯಾರಿಗೋಯ್ತು? ಯಾರಿಗೆ ಶಾದಿ ಭಾಗ್ಯ? ನಾನು ಉದಾಹರಣೆ ಕೊಡ್ತೀನಿ. ಯಾರಿಗೆ ಶಾದಿ ಭಾಗ್ಯ? ನೀವು ಡೆವಲಪ್ಮೆಂಟಿಂಗ್ ಓನ್ಲಿ ರಾಜ್ಯಕ್ಕೆ ಮುಖ್ಯಮಂತ್ರಿ, ನೀವು ಒಂದು ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಅಲ್ಲ, ಹೌದಾನೆ? ನಿಮ್ಮ ಕಮ್ಯುನಿಟಿ ಇರೋ ಜಾಗಕ್ಕೆ ಮಾತ್ರ ಡೆವಲಪ್ಪು, ಬೇರೆ ಇರೋ ಜನ ಎಲ್ಲ ಸಾಯ್ಬೇಕಾ ಸರ್? ಇಬ್ಬರು ವ್ಯಕ್ತಿ ಇರ್ತಾರೆ ಸರ್. ಒಂದು ಸ್ಟ್ರಾಂಗ್ ಇರುತ್ತೆ ಸರ್, ಒಂದು ವೀಕ್ ಇರುತ್ತೆ ಸರ್. ವೀಕ್ ಇರೋದಕ್ಕೆ ಸಪೋರ್ಟ್ ಮಾಡಬೇಕಾ? ಇಲ್ಲ, ಸ್ಟ್ರಾಂಗ್ ಇರೋದು ಸಪೋರ್ಟ್ ಮಾಡಬೇಕಾ ಸರ್? ನಾವು ಸ್ಟ್ರಾಂಗ್ ಇರೋದನ್ನ ಸಮತೋಲನ ತರಕೋದಕ್ಕೋಸ್ಕರ ವೀಕ್ ಇರೋ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹೌದು
ಮೈಸೂರು ತಾಲೂಕು ಜೈಪುರ ಹೋಬಳಿಲಿ ಬೀರಿ ಉಂಡಿ ಸ್ಟ್ರಾಂಗ ಬೇರೆಯವ್ರ ಸ್ಟ್ರಾಂಗ ಬೀರಿ ಉಂಡಿಲಿ ಇರ್ತಾರ ಸ್ಟ್ರಾಂಗ ಬೇರೆ ಕಮ್ಯುನಿಟಿ ಸ್ಟ್ರಾಂಗ ಹೇಳಿ ಸ್ಟ್ರಾಂಗು ಒಂದು ಅದು ಒಂದು ಇದು ಅಂದ್ರಲ್ಲಿ ಇವರು ಯಾವ ಕಮ್ಯುನಿಟಿ ಸ್ಟ್ರಾಂಗ್ ಇದೆ ಅಲ್ಲಿ ಹೇಳ್ತಾ ಇಲ್ಲ, totally. ಯಾವ ಕಮ್ಯುನಿಟಿ ಸ್ಟ್ರಾಂಗ್ ಇದೆ ನೀವೇ ಹೇಳಿದ್ರಲ್ಲ ಸ್ವಾಮಿ ನಾನು ಜಾತ್ಯತೀತ ನಿಲುವು ನೀವೇ ಇಟ್ಕೊಂಡಿರೋದು ತಾನೇ ಸರ್. ನಾನು ಹೇಳಿದವರು. ಯಾವ ಒಂದು ಜಾತಿ ನೀವೇ ತಾನೇ ಪರ ಇಲ್ಲ ಹೇಳಿದವರು ಒಂದು ಹೆಚ್ಚಿದೆ ಒಂದು ಕಮ್ಮಿ ಇದೆ ಅಂತ ಹೇಳಿದವ್ರು ನೀವೇ ತಾನೇ ಹೆಚ್ಚು ಕಮ್ಮಿ ಯಾವುದೇ ಇದೆ ಇದೆ. ಯಾವ್ದಿದೆ ಹೆಚ್ಚು ನಾನು ಯಾವ್ದು ಹೆಚ್ಚು totally ತಗೊಂಡು. ಒಯ್ ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಹೇಳಿ ಜಾತಿಗಳನ್ನ ಬಿಟ್ಟು ಈಗ ಹಿಂದುಳಿದವರು ಬೇಕಾದಷ್ಟು ಜನ ಹಾ. ಇದ್ದಾರೆ. ಎಲ್ಲ ಜಾತಿನಲ್ಲೂ ಹಿಂದುಳಿದವರು ಇಲ್ವಾ ಎಲ್ಲರಿಗೂ ಇದೆಯಲ್ಲ ಸರ್. ಎಲ್ಲ ಕಮ್ಯುನಿಟಿಲಿ ಎಲ್ಲಾ ಇಲ್ವಾ ವರ್ಗದ ಜನರಿಗೂ ಎಲ್ಲಾ ಭಾಗ್ಯಗಳು ಸಿಗ್ತಾ ಇದೆ. ಯಾರಿಗೂ ಬರೀ ಸಿಗ್ತಾ ಇಲ್ಲ. ಒಂದೇ ಜನರಿಗೂ ಸಿಗ್ತಾ ಬೇರೆ ಇಲ್ಲ. ಯಾವ communityಗೂ ಸಿಗ್ತಾ ಇಲ್ಲ. ಯಾಕಂದ್ರೆ ನಾನು ವೀರಶೈವ ಲಿಂಗಾಯತ ಆದ್ರೂ ಕೂಡ ಇವತ್ತು ಸಿಗ್ತಾ ಇದೆ ಸರ್ಕಾರಿ ಅಂತಂದ್ರೆ ಸವಲತ್ತನ್ನ ಬರೀ ಪಡ್ಕೋತಾ ಇದ್ದೀನಿ. ಅಲ್ಪಸಂಖ್ಯಾತರಿಗೆ ಅಷ್ಟೇ ನನಗೆ ಇನ್ಯಾರಿಗೂ ಸರ್ಕಾರಿ ಸಿಗ್ತಾ ಇಲ್ಲ. ಸವಲತ್ತನ್ನ ಈಗ ಅಕ್ಕಿ ಬಂದೈತೆ 2,000 ರೂಪಾಯಿ ಗೃಹಿಣಿಯರಿಗೆ ಬಂದೈತೆ ಎಲ್ಲ ಬಗ್ಗೆ ಅಕ್ಕಿ ಕೊಡ್ತಾ ಪಡ್ಕೊಂಡಿದ್ದೀನಿ. ಇರೋದು ಸೆಂಟ್ರಲ್ ಗೌರ್ಮೆಂಟ್ ಹೌದು ಸರ್, ರಾಜ್ಯ ಇಲ್ಲ ಅಂತ ಗೌರ್ಮೆಂಟ್ ಹೇಳಲ್ಲ. ಅವ್ರದ್ದಲ್ಲ ನಾವು 5 kg ದುಡ್ಡು ಹಾಕಿದೀವಿ ಸರ್. 5 kg ರಾಜ್ಯ ದುಡ್ಡು ಗೌರ್ಮೆಂಟ್ ಹಾಕಿದೀವಿ. ಅವ್ರದ್ದಲ್ಲ ರಾಜ್ಯ ಸರ್ಕಾರದ್ದಲ್ಲ ಸೆಂಟ್ರಲ್ ಗೌರ್ಮೆಂಟ್